ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಆಷಾಢ ಮಾಸದಲ್ಲಿ ಮತ್ತು ಶ್ರಾವಣ ಮಾಸದಲ್ಲಿ ದೇವರಿಗೆ ಏನಪ್ಪ ಅಂದ್ರೆ ದೇವಿ ಗುಡಿಗೆ ಮಡ್ಲಕ್ಕಿಯನ್ನು ಕಟ್ತಾರೆ. ಮಡ್ಲಕ್ಕಿ ಕೊಡೋದು ಅಂತ ಕರೀತಾರೆ. ಸ್ತ್ರೀ ದೇವರಿಗೆ ಏನಂತಂದ್ರೆ ಅಮ್ಮನವರಿಗೆ ಭಕ್ತಿಯಿಂದ ಏನಪ್ಪ ಅಂದ್ರೆ ಆಷಾಢ ಮಾಸದಲ್ಲಿ ಮತ್ತು ಶ್ರಾವಣ ಮಾಸದಲ್ಲಿ ಮಡ್ಲಕ್ಕಿಯನ್ನು ಕೊಡ್ತಾರೆ ನೋಡ್ರಿ. ಅದನ್ನು ಏನೇನು ಕೊಡಬೇಕು, ಯಾವ ಥರ ಕೊಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಒಂದು ತಟ್ಟೆಯನ್ನು ತೊಗೋಬೇಕು. ಮೊದಲು ಮಡ್ಲಕ್ಕಿಯನ್ನು ಕೊಡಲಿಕ್ಕೆ ಒಂದು ತಟ್ಟೆಯನ್ನು ತೊಗೋಬೇಕು. ಮನೆಯಲ್ಲಿರುವಂಥ ತಟ್ಟೆ ನೋಡಿರಿ. ಅದಕ್ಕೇನಪ್ಪ ಅಂದ್ರೆ ಮೊದಲು ಅಕ್ಕಿಯನ್ನು ಹಾಕ್ಕೋಬೇಕು. ಎಷ್ಟು ಅಂತಂದ್ರೆ ನೀವು 3 ಸರಿ ಅಥವಾ 5 ಸರಿ ಇಲ್ಲ ಹಿಡಿ ಲೆಕ್ಕಕ್ಕೆ ಅದನ್ನು ಹಾಕ್ಕೋಬೋದು, ಇಲ್ಲಾಂದ್ರೆ KG ಲೆಕ್ಕಕ್ಕೆ ತೊಗೋಬೋದು. 1 ಸೇರು ಅರ್ಧ ಸೇರು ಹಿಂಗೆ ತೊಗೊತಾರೆ ನೋಡಿರಿ. ಅದು ನೋಡಿಕೊಂಡು ತೊಗೊಳ್ರಿ. ಆಷಾಢ ಮಾಸದಲ್ಲಿ ಮತ್ತು ಶ್ರಾವಣ ಮಾಸದಲ್ಲಿ ನವರಾತ್ರಿಯಲ್ಲಿ ಏನಂದ್ರೆ ವಿಶೇಷವಾದ ಹಬ್ಬದ ಸಂದರ್ಭದಲ್ಲಿ ಇಷ್ಟಾರ್ಥ ಸಿದ್ಧಿಗಾಗಿ ಏನಪ್ಪ ಅಂತಂದ್ರೆ ದೇವರಿಗೆ ಮಡ್ಲಕ್ಕಿಯನ್ನು ಕೊಡ್ತಾರೆ. ಮುಖ್ಯವಾಗಿ ಏನಂದ್ರೆ ಅಕ್ಕಿಯನ್ನು ಹಾಕೋಬೇಕು. ಆನಂತರ ಎಲೆ, ಅಡಿಕೆ ಮತ್ತು ಅರಶಿನ ಕೊಂಬು ಅವೆಲ್ಲ ಹಾಕೋಬೇಕು ನೋಡ್ರಿ. ಅಡಿಕೆ ಏನಂದ್ರೆ ಬೆಟ್ಟಡಿಕೆಯನ್ನು ಹಾಕೋಬೇಕು. 5, 11 ಹಿಂಗೆ ಇಡ್ತಾರೆ. ನಿಮ್ಮ ಅನುಕೂಲ ನೋಡಿಕೊಂಡು ಎಷ್ಟು ಇಡ್ತೀರ ನೋಡ್ರಿ, ಆ ಥರ ಇಡ್ರಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಆಮೇಲೆ ದಕ್ಷಿಣೆ ನಿಮಗೆ ಯಥಾಶಕ್ತಿ ಎಷ್ಟಾಗುತ್ತೋ ಅಷ್ಟು ದಕ್ಷಿಣೆ 51 ರೂಪಾಯಿ, 101 ರೂಪಾಯಿ ಹಿಂಗೆ ಇಡ್ಬೋದು. ನಾನು ನೋಡ್ರಿ ಇಲ್ಲಿ ಉತ್ತತ್ತಿ ಮತ್ತು ಏನಂದರೆ ಅಡಿಕೆ, ಅರಶಿನ ಕೊಂಬು ಅವನ್ನೆಲ್ಲ ಇಟ್ಕೊಂಡೀನಿ. ಮತ್ತು ಕಲ್ಸಕ್ರೆ ನೋಡ್ರಿ, ನನ್ನ ಹತ್ರ ಕೆಂಪುದು ಇರಲಿಲ್ಲ, ಹಾಗಾಗಿ ಬಿಳಿ ಕಲ್ಸಕ್ರೆಯನ್ನು ಇಟ್ಟಿದ್ದೀನಿ. ಮತ್ತು ದಕ್ಷಿಣ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು, ಅರಶಿನ, ಕುಂಕುಮ, ಆಮೇಲೆ ಬಳೆ ಬಿಚ್ಚೋಲೆ ಸಿಗ್ತವೆ. ನನ್ನ ಹತ್ರ ಇರಲಿಲ್ಲ ಈಗ ಸದ್ಯಕ್ಕೆ, ಹಾಗಾಗಿ ನಾರ್ಮಲಾಗಿ ಬಳೆಯನ್ನು ಮಾತ್ರ ಇಟ್ಟಿದ್ದೀನಿ ನೋಡ್ರಿ. ಹಸಿರು ಬಳೆ ಅಥವಾ ಕೆಂಪು ಬಳೆಯನ್ನು ನೀವು ಯೂಸ್ ಮಾಡ್ಬೋದು. ಅಂದರೆ ಹಸಿರು ಬಳೆ, ಕೆಂಪು ಬಳೆಯನ್ನು ಕೊಡಬೇಕು ದೇವರಿಗೆ, ಇಲ್ಲಾಂದರೆ ಹಳದಿ ಬಳೆಯನ್ನು ಕೊಡ್ಬೋದು. 1 ಡಜನ್ನು ಅಥವಾ 11, 5 ಈ ಥರ ಕೊಡ್ತಾರೆ. ಮತ್ತು ಹಣ್ಣು ನೋಡ್ರಿ, ಬಾಳೆಹಣ್ಣು 1 ಚಿಪ್ಪು ಬಾಳೆಹಣ್ಣು, ಅದ್ರ ಜೊತೆಗೆ ನಾನು ಇಲ್ಲಿ ಏನಂತಂದ್ರೆ 2 ಹಣ್ಣನ್ನು ಕೂಡ ಇಟ್ಟಿದ್ದೀನಿ. ಆ್ಯಪಲ್, ದಾಳಿಂಬೆ ಹಣ್ಣು ನಿಮ್ಗೆ ಯಾವುದಿರುತ್ತೋ ಅದು ತೊಗೋಬೋದು ನೋಡ್ರಿ. ಆ ಥರ ಅರಿಶಿನ ಮತ್ತು ಕುಂಕುಮ ಇಟ್ಟಿದ್ದೀನಿ. ಮತ್ತು ಪ್ಯಾಕೆಟ್ ಇನ್ನೂ ಸ್ವಲ್ಪ ದೊಡ್ಡದಾದ್ರೂ ನೀವು ಇಡ್ರಿ. ಬಳೆಗಳು ಎಷ್ಟಾದ್ರೂ ಇಡ್ಬೋದು. ಅದ್ರ ಜೊತೆಗೆ ನೀವು ಸೀರೆ ಇಟ್ಟರೆ ಸೀರೆ, ಇಲ್ಲ ಅಂದರೆ ಬ್ಲೌಸ್ ಪೀಸ್ ಕೊಡ್ಬೋದು. ಬಾಳೆಹಣ್ಣು, ವೀಳ್ಯದೆಲೆ, ಅಡಿಕೆ ಇಷ್ಟನ್ನು ಇಡ್ಬೇಕು ನೋಡ್ರಿ. ಮತ್ತು 1 ಬೆಲ್ದಚ್ಚು ಏನಂತಂದ್ರೆ 1 ಅಥವಾ 2 ಇಡಬೇಕು. ಹೂವು ನೀವು ಯಾವ ಥರ ಹೂವು ಕೊಡ್ತೀರಿ ನೋಡ್ರಿ. ದೇವರಿಗೆ ಅಂದ್ರೆ ಮಲ್ಲಿಗೆ ಹೂವು ಆದ್ರೇ ಶ್ರೇಷ್ಠ ನೋಡ್ರಿ. ಮತ್ತು ತೆಂಗಿನಕಾಯಿ 1 ಅದು ಇಟ್ಟರೆ ಪೂರ್ತಿ ಆಗೋದು ಮಡ್ಲಕ್ಕಿ. ತೆಂಗಿನಕಾಯಿ ನೀವು ಏನಾದರೂ ಕೊಬ್ಬರಿ ಒಟ್ಲ 2 ತೊಗೊಂಡ್ರಂತಂದ್ರೆ ತೆಂಗಿನಕಾಯಿನ ನೀವು 2 ಕೊಡ್ಬೋದು. ಬೆಲ್ದಚ್ಚನ ಅಷ್ಟೇ 2 ಇಡ್ಬೋದು, ಇಲ್ಲ 1 ಇಡ್ಬೋದು. ದೇವಿಯ ಒಂದು ವಿಗ್ರಹ ಅಥವಾ ಫೋಟೋ ಮುಂದೆ ಏನಂತಂದ್ರೆ ಇಡಬೇಕು. ಇವನ್ನೆಲ್ಲ ನಾನು ಈ ಥರ ಜೋಡಿಸ್ಕೋಬೇಕು ನೋಡ್ರಿ. ಫಸ್ಟ್ ಮನೆಯಲ್ಲಿ ಜೋಡಿಸ್ಕೊಂಡು ಆಮೇಲೆ ಆ ಕೊಬ್ಬರಿ ಬಟ್ಲ 1 ಇಡಬೇಕು. ಕೊಬ್ಬರಿ ಬಟ್ಲದಲ್ಲಿ ಕೆಲವರು ಅಂದ್ರೆ ಪುಟಾಣಿನ ತುಂಬ್ತಾರೆ ನೋಡಲಿ, ಕಡಲೆ ಪಪ್ಪು ಅಂತಾರಲ್ಲ, ಅದನ್ನು ತುಂಬಿ ಇಡ್ತಾರೆ. ಮತ್ತು ಇಲ್ಲ ಅಂದ್ರೆ ಅಡಿಕೆ ಮತ್ತು ಅದ್ರ ಜೊತೆಗೆ ಏನಂದ್ರೆ ನೀವು ಉತ್ತತ್ತಿ ಅಂತೀವಲ್ಲ ಅದನ್ನು ಇಡ್ಬೋದು. ಇಲ್ಲ ಅಂದರೆ ಡ್ರೈ ಫ್ರೂಟ್ಸ್ ತುಂಬಿ ಕೊಡ್ಬೋದು ನೋಡ್ರಿ. ನಾನಿಲ್ಲಿ 1 ಕೊಬ್ಬರಿ ಬಟ್ಲನ್ನು ಇಡ್ತಾಯಿದ್ದೀನಿ. ಇವು ಇಂಪಾರ್ಟೆಂಟ್ ಆಗಿರೋ ನೋಡ್ರಿ. ಅದರೊಳಗೆ ನಾನು ಗೋಡಂಬಿ ಮತ್ತು ಬಾದಾಮಿ ಗೋಡಂಬಿಯನ್ನು ಹಾಕೋಬೇಕು. ಹಾಕ್ಕೊಂಡ್ರೆ ಆಯಿತು. ಇಲ್ಲ ಅಂದರೆ ನೀವು ಕಡಲೆ ಪಪ್ಪು ಆದರೂ ತುಂಬ್ಕೋಬೋದು. ಮತ್ತು ನಾವು ಉತ್ತತ್ತಿಯನ್ನು ಇಡ್ತಾಯಿದ್ದೀನಿ, ಅದು ಶ್ರೇಷ್ಠ ಫಲ ಅಂತಂದು. ದೇವಿಯ ಏನಂತಂದ್ರೆ ಈ ಥರ ನೀವು ಎಲ್ಲ ಇಟ್ಟು ದೇವಿಗೆ ಕೊಡಬೇಕು. ಹೂ ಎಲ್ಲನೂ ಇಟ್ಟು. ಈಗ ಶ್ರಾವಣ ಮತ್ತು ಶ್ರಾವಣ ಶುಕ್ರವಾರ, ನವರಾತ್ರಿ 9 ದಿನಗಳು ಅಂಥ ಟೈಮಲ್ಲಿ ಏನಂತಂದ್ರೆ ಕೊಡುವಂಥದ್ದು ಈ ಥರ ಮಡ್ಲಕ್ಕಿಯನ್ನು. ಹರಕೆ ತೀರಿಸ್ಬೇಕಂದ್ರೂ ಕೂಡ ಈ ಥರ ಕೊಡ್ತಾರೆ ನೋಡ್ರಿ. ನೀವೇನಾದರೂ ಅಂದ್ಕೊಂಡಿದ್ರೆ ಅಥವಾ ನಮಗಿನ್ನೂ ಒಳ್ಳೇದಾಗಲಿ ಅಂತನೂ ನಾವು ಕೊಡ್ಬೋದು. ಇದನ್ನು ದೇವರ ಒಂದು ವಿಗ್ರಹ ಅಥವಾ ಫೋಟೋ ಮುಂದೆ ಇಟ್ಟು ಅದ್ರ ಮೇಲೆ ಏನಂತಂದ್ರೆ ಹೊಸ ವಸ್ತ್ರವನ್ನು ಇಟ್ಟು ಅದ್ರ ಮೇಲೆ ಅಕ್ಕಿ ಮತ್ತು ಸಾಮಗ್ರಿಗಳನ್ನಿಟ್ಟು ದೇವರಿಗೆ ಸಮರ್ಪಣೆಯನ್ನು ಮಾಡ್ತಾರೆ ನೋಡ್ರಿ. ಏನಾದರೂ ಕಷ್ಟಗಳಿದ್ರೆ ನಿವಾರಣೆ ಆಗುತ್ತೆ. ಮತ್ತು ಕುಟುಂಬದೊಳಗೆ ಕ್ಷೇಮ ಮತ್ತು ದೇವಿ ಅನುಗ್ರಹಕ್ಕಾಗಿ ಈ ಥರ ಮಡ್ಲಕ್ಕಿಯನ್ನು ಕೊಡ್ತಾರೆ ದೇವರಿಗೆ ನೋಡ್ರಿ. ಈ ಒಂದು ಮಡ್ಲಕ್ಕಿಯಲ್ಲಿ ಯಾವ ಸಾಮಾನು ಇಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಮತ್ತು ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಹೀಗೆ ಹೊಸ ಮಾಹಿತಿಗಳು ನಮ್ಮ ವಿಡಿಯೋದಲ್ಲಿ ಸಿಗ್ತಾವೆ. ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.